ವಿಜಯಪುರಕ್ಕೂ ಮತ್ತು ಸನ್ಮಾನ್ಯ ದೇವೇಗೌಡರಿಗೂ ಇರತಕ್ಕಂಥ ಒಂದು ಅವಿನಾಭಾವ ಸಂಬಂಧ, ಅವರ ಮನಸ್ಸಿನ ಹಲವಾರು ನೋವುಗಳು, ಈ ಒಂದು ಉತ್ತರ ಕರ್ನಾಟಕಕ್ಕೆ ಕೊಟ್ಟಂತ ಹಲವಾರು ನೀರಾವರಿ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಸುದೀರ್ಘವಾಗಿ ಸನ್ಮಾನ್ಯ ದೇವೇಗೌಡರಿಗೆ ಮಾತನಾಡಿದ್ದಾರೆ. ವೇದಿಕೆಯ ಮೇಲೆ ನಮ್ಮ ಪಕ್ಷದ ಹಲವಾರು ಮುಖಂಡರಿದ್ದಾರೆ, ನನ್ನ ಶಾಸಕ ಮಿತ್ರರಿದ್ದಾರೆ, ಸಂಸತ್ ಸದಸ್ಯರಿದ್ದಾರೆ. ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಒಂದು 10-15 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ನಾನು ಪ್ರಥಮವಾಗಿ ಈ 93 ವರ್ಷದಲ್ಲಿ ಬಿಜಾಪುರಕ್ಕೆ ಸನ್ಮಾನ್ಯ ದೇವೇಗೌಡರು ಬಂದು ಹಳೆಯ ಹಲವಾರು ಈ ಭಾಗದ ಅಭಿವೃದ್ಧಿಗೋಸ್ಕರವಾಗಿ, ನೀರಾವರಿ ಯೋಜನೆಗಳಿಗೋಸ್ಕರವಾಗಿ ಯಾವ ಶ್ರಮವನ್ನ ಪಟ್ಟಿದ್ರು ಅಂತಕ್ಕಂಥದ್ದನ್ನ ಇವತ್ತೇನು ಹೇಳಲಿಕ್ಕೆ ಬಂದಿದ್ದಾರೆ. ಬಹಳ ಜನ ಹಿರಿಯರಿದ್ದೀರಿ. ಇವತ್ತಿನ ನಮ್ಮ ಯುವಕರಿಗೆ ಅವರ ನೀರಾವರಿ ವಿಷಯದಲ್ಲಿ ಕೈಗೊಂಡಂತಹ ಯೋಜನೆಗಳ ಬಗ್ಗೆ ಬಹಳ ಜನಕ್ಕೆ ಗೊತ್ತಿಲ್ಲ. ಒಂದು ಬಾರಿ 1983-84 ಇಸ್ವಿನಲ್ಲಿ ಕೃಷ್ಣಾ ನೀರಾವರಿ ಯೋಜನೆಯನ್ನ ಅನುಷ್ಠಾನಕ್ಕೆ ಕೊಡಿಸ್ತಕ್ಕಂಥದ್ದಕ್ಕೆ ವೇಗವನ್ನು ಕೊಡಲಿಕ್ಕೆ 200 ಕೋಟಿ ಹಣವನ್ನು ಕೇಳಿದ್ರು ಅವತ್ತಿನ ಮುಖ್ಯಮಂತ್ರಿಗಳಿಗೆ. ಅವತ್ತಿನ ಮುಖ್ಯಮಂತ್ರಿಗಳು ಮತ್ತು ಅವರ ಅಧಿಕಾರಿ ಹಣವನ್ನು ನಾವು ಮರದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿಂದ ಹಣ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಅವತ್ತು ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಂತ ಒಂದು ಪ್ರಕರಣ ವಿಜಯಪುರದ ಜನತೆಗೆ ನಾನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಲ್ಲಿ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇಂದಿರಾ ಗಾಂಧಿ ಅವರನ್ನ ಇಲ್ಲಿಗೆ ಆಹ್ವಾನ ಕೊಟ್ಟು ವಿಜಯಪುರದಲ್ಲಿ ಚಿನ್ನದಲ್ಲಿ ಅವ್ರನ್ನ ತೂಗಿಸ್ತಾರೆ, ತುಲಾಭಾರ ಮಾಡ್ತಾರೆ. ಇಂದಿರಾ ಗಾಂಧಿ ಅವರಿಗೆ ಒಂದು ನಯಾ ಪೈಸವನ್ನ ಈ ಒಂದು ಕೃಷ್ಣಾ ನೀರಾವರಿ ಯೋಜನೆಗೆ ಕೇಂದ್ರ ಸರ್ಕಾರ ಕೊಡಲಿಲ್ಲ. ಯಾವುದೇ ಸರ್ಕಾರಗಳು 50 ವರ್ಷದಲ್ಲಿ ಈ ಒಂದು ಭಾಗದ ನೀರಾವರಿ ಯೋಜನೆಗಳಿಗೆ ಹಣವನ್ನು ಕೊಡಲಿಲ್ಲ. ನಿಮ್ಮಗಳ ಆಶೀರ್ವಾದದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಒಂದು ಅವಕಾಶಗಳೇನು ದೊರಕಿತು. ಅವತ್ತು ಅವರು ಕೈಗೊಂಡಂತ ಒಂದು ತೀರ್ಮಾನದ ಹಿನ್ನೆಲೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಸುಮಾರು 20,000 ಕೋಟಿ ರೂಪಾಯಿಗಳು ಬಂದಂಥದನ್ನ ಉತ್ತರ ಕರ್ನಾಟಕದ ಜನತೆ ಮರೀತಕ್ಕಂಥದ್ದಲ್ಲ ಅನ್ನೋದನ್ನ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡುತ್ತೇನೆ. ಇವತ್ತಿನ ಈಗಿನ ಸರ್ಕಾರದ ಬಗ್ಗೆ ತಾವು ಯೋಚನೆ ಮಾಡಿ, ನಮ್ಮ ತಾಯಂದರು ವಿಶೇಷವಾಗಿ ಈ ಸರ್ಕಾರ ಕೊಡ್ತಕ್ಕಂಥ 5 ಗ್ಯಾರಂಟಿಗಳ ಒಂದು ಪ್ರಮುಖವಾದಂಥ ಒಂದು ಗ್ಯಾರಂಟಿ 2,000 ರೂಪಾಯಿಗಳು. ಈ 2,000 ರೂಪಾಯಿಗಳಿಗೆ ನೀವೇನು ಮರಳಾಗ್ತಾ ಇದ್ದೀರಿ? ಒಂದು ಕಡೆ ನಿಮಗೆ 2,000 ರೂಪಾಯಿಗಳ ಹಣವನ್ನು ಕೊಡ್ತಕ್ಕಂಥದ್ದು ಒಂದು ಭಾಗ. ಇವತ್ತು ಈ ಸರ್ಕಾರ ಕಳೆದ 2.5 ವರ್ಷದಲ್ಲಿ ಯಾವ ಒಂದು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ತೆರಿಗೆಯನ್ನು ವಿಧಿಸಿದ್ರು ಯೋಚನೆ ಮಾಡಿ. ಯಾವೊಂದು ಸರ್ಕಾರದಿಂದ ಮಾರಾಟ ಮಾಡ್ತಕ್ಕಂಥ ಮದ್ಯದ ಬಾಟ್ಲ್ಗಳ ಮೇಲೆ ಎಷ್ಟು ಏರಿಕೆ ಮಾಡಿದ್ರು ದುಡ್ಡು, ಅದನ್ನು ಕೊಡೋರು ಯಾರು? ಅದನ್ನು ಕೊಡ್ತಕ್ಕಂಥದ್ದು ನಿಮ್ಮ ಕುಟುಂಬದ ಯಜಮಾನರುಗಳು, ಇಲ್ಲ ನಿಮ್ಮ ಮಕ್ಕಳು ಕೊಡಬೇಕು ಆ ದುಡ್ಡನ್ನು ಸರ್ಕಾರಕ್ಕೆ. ಅದಷ್ಟೇ ಅಲ್ಲ, ಯಾವೊಂದು ಭೂಮಿಯನ್ನು ರಿಜಿಸ್ಟರ್ ಮಾಡಿಸ್ಕೋಬೇಕು, ಗೈಡೆನ್ಸ್ ವ್ಯಾಲ್ಯೂಗಳಿರ್ಬೋದು, ವಿದ್ಯುತ್ ಶಕ್ತಿಯ ಒಂದು ಬಿಲ್ಲನ್ನು ಕಟ್ಟಲಿಕ್ಕೆ ಎಷ್ಟು ದರ ಏರಿಕೆ ಮಾಡಿದ್ದಾರೆ. ಈಗಲೂ ಪುನಃ ಏಪ್ರಿಲ್ ತಿಂಗಳಿನಿಂದ ವಿದ್ಯುತ್ ಶಕ್ತಿಯ ದರವನ್ನು ಏರಿಕೆ ಮಾಡ್ತಾ ಇದ್ದಾರೆ. ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನು ಹೇಳ್ಬೋದು.
ಸುಂದರವಾದ ಪುಟ್ಟಿ. ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.